ತೆಲಂಗಾಣಕ್ಕೆ ಇವತ್ತೇನಾದ ರೈತರು ಬೀಜ ತರಂತ ಪರಿಸ್ಥಿತಿ ಇವತ್ತು ಆಗ್ಲಕತ್ತದ. ತಾವು ಕಂಪನಿಗಳ ಜೊತೆ ಮೊದಲ ತಮ್ಮ ದೋಸ್ತಿ ಬಿಡ್ರಿ. ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಅಂಗಡಿ ಮಾಲೀಕರ ದೋಸ್ತಿ ಬಿಡ್ರಿ. ರೈತರ ಜೊತೆ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹೋರಾಟಗಾರರ ಜೊತೆಗೆ ತಾವೇನಾದ ಏನಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೃಷಿ ಉಪಕರಣಗಳನ್ನು ಪೂರೈಸತಕ್ಕಂಥ ಕೆಲಸಕ್ಕೆ ತಾವು ಮುಂದಾಗಲಿ. ಸ್ಥಳೀಯವಾಗಿ ಏನಿವತ್ತು ಮುಂಗಾರು ಹಂಗಾಮಿ ಚಾಲು ಆಗದ, ಆ ರೈತರಿಗೆ ಬೇಕಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಬೀಜ ಇವತ್ತು ಬೀಜ ಸಿಗಲ್ಲ. ಇವತ್ತು ಎಷ್ಟೋ ಜನ ತಮ್ಮ ಬೆಳೆಯನ್ನು ನುಕ್ಸಾನ್ ಮಾಡ್ಕೊಂಡು ಇವತ್ತು ಸಾಲಕ್ಕ ಸಿಲುಕೊಂಡು ಇವತ್ತು ರೈತರ ಆತ್ಮಹತ್ಯೆ ಆಗ್ಯದ. ಇವತ್ತು ಗೊಬ್ಬರ ಮಾರಾಟ ಮಾಡ್ರಪ್ಪ ಅಂತೇಳಿ ನೀವು ಕೃಷಿ ಇಲಾಖೆಯಿಂದ ಲೈಸೆನ್ಸ್ ಕೊಟ್ರೆ ಒಂದು ಡಿಎಪಿ ಜೊತೆ ಒಂದು ಯೂರಿಯಾ ಜೊತೆಗೆ ನ್ಯಾನೋ ಇವರೇ ಅದು ಗ್ರಾವಲ್ಸ್ ಕೊಡ್ತಾರೆ. ತುಂಬಿರು ಕೂಡ ತುಂಬಿರು ಕೊಡದ್ದಲ್ಲಿ ಯಾರಪ್ಪ ಕೊಡ್ತಾನೆ ರೊಕ್ಕ? ಕೃಷಿ ಇಲಾಖೆ ಅಧಿಕಾರಿಗಳ ಅಪ್ಪಗಾರ ಕೊಡ್ತಾರೆ ಅಥವಾ ಯಾರು ಗೊಬ್ಬರ ಅಂಗಡಿ ಮಾಲಕ ತಂದು ಕೊಡ್ತಾನೆ ರೊಕ್ಕ? ನಮ್ಮ ರೈತರ ಕಡೆಯಿಂದ ಅಗಲದವರೆ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಕಡಿವಾಣ ಹಾಕ್ರಿ. ಇವತ್ತ 70% ಇವತ್ತ ಕೃಷಿಯಲ್ಲಿ ಇರ್ತಕ್ಕಂಥ ಕೃಷಿಯನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗದ. ಯಾರೋ ಒಬ್ಬ ಗೊಬ್ಬರದ ಅಂಗಡಿ ಮಾಲಕ ಹೇಳಂತೇಳಿ ಅಂತವ್ರ ಪರವಾಗಿ ಕೆಲಸ ಮಾಡೋದನ್ನ ಮೊದಲು ಇಲಾಖೆಗಳು ಬಿಡಬೇಕು. ಇವತ್ತು ಗ್ರಾನುವಲ್ಸ್ ಮಾರಾಟ ಮಾಡಿದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ರಿ. ಯಾರು ಒತ್ತಾಯದಿಂದ ಇವತ್ತ ಯಾರು ರೈತರು ಡಿಎಪಿ ಕೇಳಿದ್ರೆ ಅವ್ರಿಗೆ ಡಿಎಪಿನೇ ಕೊಡ್ಬೇಕು. ಡಿಎಪಿ ಜೊತೆಗೆ ಮಾತ್ರ ನೀವು ಬೇರೆದನ್ನು ಮಾರಾಟ ಮಾಡ್ಲಕ್ಕ ಅದಕ್ಕೆ ಅವಕಾಶ ಕೊಟ್ಟಾರೆ ಯಾರು? ರೈತರಿಗೆ ಕೃತಕ ಅಭಾವ ಸೃಷ್ಟಿ ಮಾಡಿ ರೈತರಿಗೆ ಗೊಬ್ಬರ ಯೂರಿಯಾ ಬೇಕಪ್ಪ ಅಂತಂದ್ರೆ ಅದ್ರ ಜೊತೆಗೆ ಮತ್ತೊಂದು ಯಾವುದೋ ಒಂದು ಲಿಂಕ್ ಮಾಡ್ತಾರೆ. ಮಿಕ್ಸರ್ ಕಂಪನಿ ಗೊಬ್ಬರ 17 20 ಮತ್ತದ ಇನ್ನೊಂದು ಬರ್ತದಲ್ಲ ಯಾವ್ದದು ಅಲ್ಲಲ್ಲ, ಬೇರೆ ಒಂದು ಯಾವ್ದ ಮಿಕ್ಸರ್ ಬರ್ತದಲ್ಲ ಅಲ್ಲ, ಜ್ಞಾನ ಯೂರಿಯಾ ಆಯ್ತು, ಮತ್ತೊಂದಾಯ್ತು, ಇನ್ನೊಂದು ಯಾವ್ದೋ ಒಂದು ಚೀಲ ಬರ್ತದೆ, ಸೆಟ್ರೇಟ್ ಬರ್ತದೆ ನೋಡಿ. ಸೆಟ್ರೇಟ್ ನಮ್ಗೆ ಬೇಕಾದ್ರೆ ನಾವು ಹಾಕ್ತೀವಿ. ಗ್ರಾನ್ಯೂಲ್ಸ್ ಬೇಕಂದ್ರೆ ನಾವು ಯಾವಾಗ ಕೊಡಬೇಕು? ಗ್ರೋತ್ ಯಾವಾಗ ಕೊಡ್ಬೇಕು ಸರ್? ನಾವು ಗ್ರೋತ್ ಯಾವಾಗ ನಾವು ಗೊಬ್ಬರ ಹಾಕ್ತೀವಿ? ಯಾವಾಗ ಬೆಳೆ ಏನ್ ಈ ಭಾಗದಲ್ಲಿ ಬೆಳೀತಕ್ಕಂಥ ತೊಗರಿ, ಹೆಸರು, ಉದ್ದು, ಹತ್ತಿ ಇನ್ನಿತರ ಹಲವಾರು ಬೆಳೆಗಳು ಇವತ್ತು ಬೆಳೀತಾರೆ. ಎಫ್ಐಡಿ ಮೂಲಕ ನೀವು ಗೊಬ್ಬರ ಕೊಡಂಗಿತ್ತಂದ್ರ ಒಕ್ಕಲ್ತನ ನೀವೇ ಮಾಡ್ರಿ. ಎತ್ತುಗಳ ತಂದು ನಿಮ್ಮ ಇಲಾಖೆ ಕಟ್ಟಿ ಹೊತ್ತು ನೀವೇ ಕಾಯ್ರಿ. ನೀವೇ ಅವಕಾಶ ಸಹಕಾರ ಮಾಡಿರಲ್ಲ, ನಮ್ಮದೇನಾದ್ರು ಕೆಲಸ. ಇವತ್ತು ದನ ಕರುಗಳು ಇವತ್ತು ತಗೊಂಡು ಯಾಕೆ ಒಂದು ತಹಶೀಲ್ದಾರ್ ಕಚೇರಿ ಬಂದರಪ್ಪ ಅಂತಂದ್ರ ಮುಂದಿನ ದಿನಮಾನ ಗೊಬ್ಬರ ಸಿಗ್ತದೋ ಸಿಗೋದು ಅಂತಕ್ಕಂಥ ಆತಂಕದಲ್ಲಿರುವ ರೈತರು. ಇದ್ರ ಬಗ್ಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಚೌಹಾಣ್ ಸಿಂಗ್ ಅಲ್ರಿ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆತ ಅಲ್ಲಿ ಡೆಲ್ಲಿನ ಕುಂತು ಮಜಾ ಮಾಡಕತ್ತಾನ. ಕರ್ನಾಟಕದ ಬಗ್ಗೆ ಅವ್ರಿಗೆ ಏನು ಗೊತ್ತದ? ಇಲ್ಲಿರುವಂತ ಮುಂಗಾರು ಬಿತ್ತನೆ ಯಾವಾಗ ಆರಂಭ ಆಗ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಚಲುವರಾಯ ಸ್ವಾಮಿ, ಆ ಚಲುವರಾಯ ಸ್ವಾಮಿ ಅಂತ ಬುದ್ಧಿನೇ ಇಲ್ಲ. ಒಂದು ದಿನನೂ ಕೂಡ ಇವತ್ತು ರೈತರ ಬಗ್ಗೆ ಮಾತಾಡ್ತಿಲ್ಲ. ಹಲವಾರು ಮಿಕ್ಸರ್ ಪ್ಲಾಂಟ್ಗಳು ಇವತ್ತು ಪರ್ಮಿಷನ್ ಕೊಟ್ರಿ. ಗುಲ್ಬರ್ಗದೊಳಗೆ 7-8 ಮಿಕ್ಸರ್ ಪ್ಲಾಂಟ್ ಅದಾವ. ಡಿಎಪಿ ಗೊಬ್ಬರ, ಯೂರಿಯಾ ಗೊಬ್ಬರ ಇಲ್ಲಿ ಹೊಂಟಪ್ಪ ಅಂತಂದ್ರೆ ಮಿಕ್ಸರ್ ಪ್ಲಾಂಟ್ಗಳಿಗೆ ಹೊಂಟದ. ಇವತ್ತು ಅವರಿಗೆ ಆರೋಗ್ಯ ಸೇವೆ ಮಾಡೋರು ಯಾರು? ನಿಮ್ಮ ಕಮಿಷನರ್ ಅವ್ರಿಗೆ ಹೇಳ್ರಿ, ವೈಎಸ್ ಪಾಟೀಲ್ ಅವ್ರಿಗೆ
ರೈತರಿಗೆ ಬೇಕಾಗಿರುವಂತ ಯಾವುದೇ ಗೊಬ್ಬರ ಕೇಳಿದಾಗ ಯಾವುದೇ ಷರತ್ತುಗಳಿಲ್ಲದೆ ಯಾವುದೇ FID ಇಲ್ಲದೆ ರೈತ ಎಷ್ಟು ಕೇಳ್ತಾನೆ ಅವನಿಗೆ ಗೊಬ್ಬರ ಕೊಡಂತ ಕೆಲಸ ಮಾಡ್ರಿ. ಇಲ್ಲಪ್ಪ ಅಂತಂದ್ರ ಬಹಳ ಗಂಭೀರವಾದಂತ ದಿನಗಳು ಬರ್ತಾವ. ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರ್ಬೇಕಾಗ್ತದ. ಜೇವರಿಗೆಯಲ್ಲಿ ರೈತರಿಗೆ ಇವತ್ತು ಅಗಲ ದೋಡಿ ಮಾಡಕತ್ತಾರ. ರೈತರಿಗೆ ಬೇಕಾಗಿರುವಂತ ಎಲ್ಲ ರಸಗೊಬ್ಬರ ಇವತ್ತಿನ ಬಂಡವಾಳ ಶಾಲೆಗಳ ಖರೀದಿ ಮಾಡಿ ಎಲ್ಲ ಒಂದು ದೊಡ್ಡ ದೊಡ್ಡ ಗೋಡನ್ನು ಮುಚ್ಚಿಡ್ಲಾಕತ್ತಾರ. ಮುಚ್ಚಿಟ್ಟಿಗೆ ಆಮೇಲೆ DAP ಸಿಗಲ್ಲ, ಯೂರಿಯಾ ಸಿಗಲ್ಲ. ರೈತರಿಗೆ 2,000 ಕೊಟ್ರೆ ಮತ್ತೆ DAP ಹೊರಗೆ ಬರ್ತದೆ. ಇದು ಆಗಿರ್ತಕ್ಕಂಥ ಕಳೆದ ವರ್ಷದ ಘಟನೆ ಅದ. ಇದ್ರ ಬಗ್ಗೆ ಯೋಚನೆ ಮಾಡ್ರಿ ನೀವು. ಕೂಡ್ರಿ ದಯಮಾಡಿ. ಯಾಕೆ ಹೋರಾಟ ಮುಗ್ದದ? ಕೂಡ್ರಿ ಒಂದು 10 ನಿಮಿಷ ಕೂಡ್ರಿ. ಎಲ್ಲ ಯಾಕೆ ನಿಂತಿರಿ? ಕೂಡ್ರಿ ದಯಮಾಡಿ, ಎಲ್ಲ ಕೂಡ್ರಿ. ಯಾಕೆ ಈ ವಿಚಾರಗಳನ್ನ ರೈತರನ್ನು ನಾವು ಗಮನಕ್ಕೆ ತರಕತ್ತಿಪ್ಪ ಅಂದ್ರೆ, ರೈತರಿಗೆ ಅಗಲತ್ತಲ್ಲೇ ಇವತ್ತು ಮೋಸ ಮಾಡ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಕೂಡ್ರಿ, ಯಾರು ಕೂಡ ಮಾತಾಡಬಾರ್ದು. ಯಾವುದೇ ಅಂಗಡಿಗಳಿಗೆ ಹೋದಾಗ ಇವತ್ತು ಯಾರೇ ನಿಮಗೆ DAP ಇಲ್ಲ, ಯೂರಿಯಾ ಇಲ್ಲ ಅಂತ ಹೇಳಿ ಯಾರಾದ್ರೂ ಹೇಳಿದ್ರಪ್ಪ ಅಂತಂದ್ರೆ ನೇರವಾಗಿ ಕೃಷಿ ಇಲಾಖೆಗೆ ಹೋಗ್ರಿ. ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ನೋಟಿಸ್ ಬೋರ್ಡ್ನಾಗ ಅವ್ರು ಹಾಕಿರ್ತಾರೆ. ನಿನ್ನ ಬಳಿ ಎಷ್ಟು ಗೊಬ್ಬರ ಅದ, ಎಷ್ಟು ಯೂರಿಯಾ ಅದ ಅಂತೇಳಿ ಅಲ್ಲೊಂದು ನಾಮಫಲಕ ಹಾಕಿರ್ತಾರೆ. ಕಡ್ಡಾಯವಾಗಿ ಅದನ್ನು ಕೂಡ ಪಾಲಿಸಬೇಕು. ಯಾರು DAP ಜೊತೆಗೆ ನ್ಯಾನೋ ಯೂರಿಯಾ ತಗ, ಗ್ರಾನೂಲ್ಸ್ ತಗ, ಮತ್ತೊಂದು ತಗ ಅಂತೇಳಿ ಯಾರಾದ್ರೂ ಒತ್ತಾಯ ಮಾಡಬೇಕ ಅಂತಂದ್ರೆ ನೇರವಾಗಿ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕರ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಕೃಷಿ ಇಲಾಖೆ ಇವತ್ತು ಬರೀ ಇಲ್ಲಿ ಒಳ್ಳೆಯ